ಜೀವ ಎದುರಿ ಬಂತು ಕೈಯಾಗ, ಅದ್ಯಾಕೋ ನಿನ್ನ ಆವ ಭಾವ ಎಲ್ಲ ಕಂಡಾಗ, ಮಾದೇವ ನಿನ್ನ ಭೇಟಿ ಮಾಡೋದೆಂಗೆ ಇವಾಗ, ಯಾವ ಥರ ಧೈರ್ಯ ಮಾಡೋದು, ಮಾದೇವ ನಿನ್ನ ಮುಂದೆ ಬಂದು ಹಿಂಗೆ ನಿಲ್ಲೋದು, ನೀನಾರ ಹೇಳು ಹೆಂಗೆ ನಿನ್ನ ಮನಸ್ಸು ಗೆಲ್ಲೋದು. ನೋಡಿದೊಡೆ ನಡುಕ ಶುರುವಾಯಿತು, ಮಾದೇವ ನಿನ್ನ ವರ್ಷ ಕಂಡು ಗಾಬರಿ ಆಗೋಯ್ತು, ಆದರೂ ನಿನ್ನ ಪಾದವೇ ಗತಿ ಎಂದು ಬಂದಾಯಿತು. ತುಟಿಯವರೆಗೂ ಮಾತು ಬಂದಿತ್ತು, ಮಾದೇವ ನಿನ್ನ ಬರ್ತಿದಂಗೆ ಎಲ್ಲ ಮರ್ತೋಯ್ತು. ಅಯ್ಯಯ್ಯೋ ಶಿವ ಅಂದುಕೊಂಡಿದ್ದೆಲ್ಲ ಹಾಳಾಯಿತು. ನೋಡಿ, ಚೆನ್ನಾಗಿ ಬರೆದಿದ್ದಾರೆ ಸ್ವಾಮಿ. ಮಾದೇವ ಭಾಳ ಅವ್ರ ಬಾಯಿಲೆ ಬಂತು, 23 ವರ್ಷಗಳಿಂದ ಭಾಳ ಕಷ್ಟಪಟ್ಟಿದ್ದೀನಿ ಅಂತ. ಯಾರು ಇಂದ್ರದನ್ನು ನೆನೆಸ್ಕೊಂತಾರೋ ಅವರಿಗೆ ಭಗವಂತ ಯಾವತ್ತೂ ಕೈ ಬಿಡೋದಿಲ್ವಂತೆ. ಮುಂದಕ್ಕೊಂದು ದಾರಿ ಒಂದು ತೋರ್ತಾನಂತೆ. ಇಂದ್ರದ ಯಾರು ಮರೀತಾರೋ ಮುಂದಕ್ಕೆ ದಾರಿ ಯಾರಿಗೂ ತೋರೋದಿಲ್ವಂತೆ. ಇಂದ್ರದ ನೆನಕಂತನೇ ಇರಬೇಕು. ಅದಕ್ಕೇ ಎಷ್ಟೇ ತಿರುಗಿ ಬೆಳೆದ್ರೆ ಏನಂತೆ, ಬಂದಿದ್ದ ದಾರಿ ಮರಿಬಾರ್ದಂತೆ. ಸಬ್ದೇವಿ ರಾಜ್ಕುಮಾರ್ ಅವರಿಗೆ ಹಂಸಲೇಖ ಅವರು ಬರೆದಂಥ ಹಾಡು. ಎಷ್ಟೇ ತಿರುಗಿ ಬೆಳೆದ್ರು ನಾವು ಬಂದಿರೋ ದಾರಿ ಮರಿಬಾರ್ದು ಅಂತ ಅವರೇ ಬರೆದವರೇ. ಹಂಗೆ ನಮ್ಮ ವಿನೋದ ಸ್ವಾಮಿಯವರು ಅವರಷ್ಟು ಎತ್ತರಕ್ಕಿದ್ರು ಅವರು ಹಿಂದಲ ನೆನ್ಕೊಂಡವ್ರು 23 ವರ್ಷದಿಂದ ನಾನು ಭಾಳ ಕಷ್ಟಪಟ್ಟಿದ್ದೀನಿ ಅಂತ. ಸ್ವಾಮಿ ಮಾದೇವ ಇನ್ನೂ 6 ಸಿನಿಮಾಗಳು ಹೀಗೇ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಲಿ. ಆ ಮಾದೇವ ಅವ್ರನ್ನ ಎತ್ತರಕ್ಕೆ ತಗೊಂಡೋಗ್ಲಿ, ಒಳ್ಳೆ ಉನ್ನತವಾದಂಥ ಸ್ಥಾನ ತಗೊಂಡೋಗ್ಲಿ ಅಂತ ಹೇಳಿ ಇಲ್ಲಿಂದಲೇ ನಾನು 77 ಮನೆ ಮಾಧವಪ್ಪನ ಪಾದಕ್ಕೆ ಅಪ್ಪಾಜಿ, ನೀವು ರೈತಾಪಿ ಕುಟುಂಬದವರು, ಗೊತ್ತಾಗತ್ತೆ ನಿಮ್ಮ ಹೃದಯ ತಾಯಿ ಹೃದಯ ಅಂತ. ತುಂಬಾ ಖುಷಿ ಆಯ್ತು. ಒಳ್ಳೆ ಚಾಲನೆಯನ್ನ ಕಾರ್ಯಕ್ರಮಕ್ಕೆ ಕೊಟ್ರಿ. ನಿಮ್ಮ ಆಶೀರ್ವಾದ ಇದೇ ರೀತಿ ಇರ್ಲಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಕುಳಿತುಕೊಳ್ಳಿ.